ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಡದಿಯನ್ನ ಬಿಡೋದಕ್ಕೆ ಯಾರೂ ತಯಾರಾದಂತೆ ಕಾಣಿಸ್ತಾ ಇಲ್ಲ. ಬಿಡದಿ ಟೌನ್ಶಿಪ್ನ ವಿಚಾರವಾಗಿ ಬಡಿದಾಟ ಮುಗಿತಾ ಇಲ್ಲ, ಮುಂದುವರಿತಾನೇ ಇದೆ. ಟೌನ್ಶಿಪ್ ವಿಚಾರವಾಗಿ ಕಾವೇರಿದ ಪರ ವಿರೋಧದ ಕಾಳಗ. ಭೂಸ್ವಾಧೀನಕ್ಕೆ ಸರ್ಕಾರದ ಅಧಿಸೂಚನೆ ಹೊರಡಿಸಲಾಗಿದೆ. ಇದರ ವಿರುದ್ಧ ಅನ್ನದಾತರು ಈಗ ಸಿಡಿದೆದ್ದಿದ್ದಾರೆ. ಅನ್ನ ಕೊಡೋ ಭೂಮಿಯನ್ನ ನಾವು ಬಿಟ್ಟು ಕೊಡೋದಿಲ್ಲ ಅಂತ ಹೇಳಿ ಒಂದು ಗುಂಪು ಹೇಳ್ತಾ ಇದೆ. ಮತ್ತೊಂದು ಗುಂಪು ಪರಿಹಾರವನ್ನು ಪಡೆಯೋದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳ್ತಾ ಇದೆ. ಬಿಡದಿಯ ಕಣ ಈಗ ರಣರಂಗವಾಗ್ತಾ ಇರುವಂಥದ್ದು. ಟೌನ್ಶಿಪ್ಗಾಗಿ ಡಿಕೆ ಪಣವನ್ನು ಕೊಟ್ಟಿದ್ರೆ ನಾವು ಬಿಟ್ಕೊಡೋದಿಲ್ಲ ಅಂತ ಹೇಳಿ ದಳಬಣ ಕೂಡ ಅನ್ನದಾತರ ಬೆನ್ನಿಗೆ ನಿಂತಿರುವಂಥದ್ದು. ಈಗ ಬಿಡದಿ ಟೌನ್ಶಿಪ್ ವಿಚಾರವಾಗಿ 3 ಗ್ರಾಮಗಳಲ್ಲಿ ಸುಮಾರು 500 ಎಕರೆಗೂ ಹೆಚ್ಚು ಭೂಮಿಯನ್ನು 735 ರೈತರಿಂದ ವಶಪಡಿಸಿಕೊಳ್ಳೋದಕ್ಕೆ ಈಗಾಗಲೇ ಸರ್ಕಾರ ಮುಂದಾಗಿರುವಂಥದ್ದು. ಭೂಮಿ ವಶಕ್ಕೆ ಅಧಿಸೂಚನೆಯನ್ನು ಕೂಡ ಹೊರಡಿಸಲಾಗಿದೆ. ಆದರೆ ರೈತರು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕೆ ಅಂದರೆ ಕೃಷಿ ಭೂಮಿ ಕಳೆದೋಗುತ್ತೆ, ನಮಗೆ ಅನ್ನ ಕೊಡುವ ಭೂಮಿಯನ್ನು ನಾವು ಬಿಟ್ಕೊಡೋದಿಲ್ಲ. ಅನೇಕ ರೈತರ ಭೂಮಿ ಫಲವತ್ತಾಗಿದೆ, ಉತ್ತಮ ಬೆಳೆ ಸಿಗ್ತಾ ಇದೆ, ತೆಂಗಿದೆ, ಬಾಳೆ ಇದೆ, ರೇಷ್ಮೆ ಬೆಳಿತೀವಿ, ಇದು ನಮ್ಮ ಜೀವನೋಪಾಯ, ಇದನ್ನು ನಂಬಿ ನಾವು ಜೀವನವನ್ನು ನಡೆಸ್ತಾ ಇದ್ದೇವೆ. ಶಾಶ್ವತ ಆದಾಯದ ಮೂಲವನ್ನೇ ನಾವು ಕಳೆದುಕೊಳ್ಬೇಕಾಗತ್ತೆ. ಹೈನುಗಾರಿಕೆಯನ್ನು ಇಲ್ಲಿ ಮಾಡ್ತಾ ಇದ್ದೇವೆ. ಬಲವಂತದ ಭೂಸ್ವಾಧೀನ ಮಾಡೋದು ಸರಿಯಲ್ಲ ಅಂಥೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ರೈತರು. ಈ ಹೋರಾಟಕ್ಕೆ JDS ಕೂಡ ಬೆಂಬಲವನ್ನು ಕೊಟ್ಟಿರುವಂಥದ್ದು. ಮಂಡಲಹಳ್ಳಿಯಲ್ಲಿ 70 ಎಕರೆ, ವಡೇರಹಳ್ಳಿಯಲ್ಲಿ 61 ಎಕರೆ, ಕೆಂಪಯ್ಯನಪಾಳ್ಯದಲ್ಲಿಯೇ 367 ಎಕರೆ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಬಿಡದಿ ಟೌನ್ಶಿಪ್ಗಾಗಿ ಈಗ ಸರ್ಕಾರ ಮುಂದಾಗಿರುವಂಥದ್ದು. 3 ಗ್ರಾಮಗಳಲ್ಲಿ ಮಂಡಲಹಳ್ಳಿ, ವಡೇರಹಳ್ಳಿ, ಕೆಂಪಯ್ಯನಪಾಳ್ಯ 3 ಹಳ್ಳಿಗಳಲ್ಲಿ 3 ಗ್ರಾಮಗಳಲ್ಲಿ ಭೂಮಿಯನ್ನು ವಶಪಡಿಸಿಕೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಇದರ ವಿರುದ್ಧ ರೈತರು ಬೀದಿಗೆ ಇಳಿದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹೆಚ್ಚು ಕಡಿಮೆ 1.5 ವರ್ಷದಿಂದ ನಡೀತಾ ಇರುವಂತಹ ಹೋರಾಟ ಇದೀಗ ಈ ಹೋರಾಟಕ್ಕೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು JDSನ ನಾಯಕರು, ಕೇಂದ್ರ ಸಚಿವ HD ಕುಮಾರಸ್ವಾಮಿಯವರು ಹಾಗೆ ನಿಖಿಲ್ ಕುಮಾರಸ್ವಾಮಿಯವರು. ಇವತ್ತು ರೈತರ ಜೊತೆಯಲ್ಲಿಯೇ ಸುದ್ದಿಗೋಷ್ಠಿಯನ್ನು ಕೂಡ ನಮ್ಮ ಪ್ರತಿನಿಧಿ ಮಂಜುನಾಥ್ ಗ್ರೌಂಡ್ ರಿಪೋರ್ಟ್ ನೀಡ್ತಾರೆ. ಅಲ್ಲಿಂದನೇ ಸ್ಥಳದಿಂದನೇ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಯಾವ ರೀತಿಯಲ್ಲಿ ಹೋರಾಟಕ್ಕೆ ಸಿದ್ಧತೆಗಳು ನಡೀತಾ ಇರುವಂಥದ್ದು? JDSನ ಬೆಂಬಲ ಹೇಗಿದೆ ಈ ಹೋರಾಟಕ್ಕೆ? ಬಿಡದಿ ಟೌನ್ಶಿಪ್ ವಿರುದ್ಧ ಅನ್ನದಾತರು, ರೈತರು ಮಾಡ್ತಾ ಇರುವಂತಹ ಈ ಹೋರಾಟಕ್ಕೆ. ನವೀನ್, ಬಿಡದಿ ಟೌನ್ಶಿಪ್ಗೆ ಈಗಾಗಲೇ ಸರ್ಕಾರ ಸುಮಾರು 750ಕ್ಕೂ ಹೆಚ್ಚು ರೈತರ 518 ಎಕರೆಯನ್ನ 3 ಗ್ರಾಮಗಳಲ್ಲಿ ನೋಟಿಫಿಕೇಶನ್ ಅನ್ನ ಮಾಡಿರುವಂತದ್ದು. ಇದನ್ನ ವಿರೋಧಿಸಿ ಏನು ರೈತರು ಸಾಕಷ್ಟು ಒಂದು ಹೋರಾಟವನ್ನ ಪ್ಲಾನ್ ಮಾಡ್ಕೊಂಡಿರುವಂತದ್ದು. ಇವತ್ತು ಏನು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗಿಯಾಗ್ತಾ ಇರುವಂತದ್ದು. ಸರ್ಕಾರ ಹೊರಡಿಸಿರುವಂತಹ ಏನು ಅಧಿಸೂಚನೆ ಇದೆ ಇದಕ್ಕೆ ವಿರೋಧಿಸಿ ಸರ್ಕಾರ ಏನು ನಿರ್ಧಾರ ತೆಗೆದುಕೊಂಡಿದೆ, ಇದು ಸರಿಯಲ್ಲ. ಇದು ತಮ್ಮ ಫಲವತ್ತಾದ ಭೂಮಿ, ನಾವು ಏನು ಬೆಳೆಗಳನ್ನು ಕೂಡ ಬೆಳೀತಾ ಇದ್ದೇವೆ. ಈ ಭೂಮಿಯನ್ನ ಸರ್ಕಾರ ಟೌನ್ಶಿಪ್ ನಿರ್ಮಾಣ ಮಾಡೋದು ಸೂಕ್ತ ಅಲ್ಲ ಅನ್ನೋದು ರೈತರ ವಾದ ಆಗಿರುವಂತದ್ದು. ಹಾಗಾಗಿ ಏನು ಈ ಒಂದು ಹೋರಾಟಕ್ಕೆ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಸಾಥನ್ನು ಕೊಡ್ತಾ ಇರುವಂತದ್ದು. ಈ 3 ಗ್ರಾಮಗಳೇನಿದೆ, ಈ 3 ಗ್ರಾಮಗಳಿಗೆ ನಿಖಿಲ್ ಕುಮಾರಸ್ವಾಮಿ ಅವರು ಭೇಟಿ ಕೊಡ್ತಾರೆ. ಜೊತೆಗೆ ರೈತರ ಜೊತೆ ಕೂಡ ಮಾತುಕತೆ ಮಾಡಿ ಮುಂದಿನ ಹೋರಾಟದ ಯಾವ ರೀತಿ ಇರಬೇಕು ಅನ್ನೋದ್ರ ಬಗ್ಗೆ ಒಂದು ತಂತ್ರಗಾರಿಕೆಯನ್ನು ಕೂಡ ಮಾಡುವಂತದ್ದು. ಪ್ರಮುಖವಾಗಿ ಈಗಾಗಲೇ ಸರ್ಕಾರ ಅಧಿಸೂಚನೆ ಹೊರಡಿಸಿರುವ ಹಿನ್ನೆಲೆಯಲ್ಲಿ ರೈತರು ತಮ್ಮ ಸರ್ಕಾರದ ವಿರುದ್ಧ ಒಂದು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜೊತೆಗೆ ಕಾನೂನು ಹೋರಾಟಕ್ಕೂ ಕೂಡ ಒಂದು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ನಿಖಿಲ್ ಕುಮಾರಸ್ವಾಮಿ ಅವರು ಬಂದ ನಂತರ ನೇರವಾಗಿ ಈ ರೈತರ ಜೊತೆ ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ. ರೈತರ ಅಭಿಪ್ರಾಯವನ್ನು ಕೂಡ ರೈತರು ಕೂಡ ತಿಳಿಸಲಿದ್ದಾರೆ. ಮುಂದೆ ಯಾವ ರೀತಿ ಹೋರಾಟವನ್ನು ಮಾಡ್ತೇವೆ ಅನ್ನೋದ್ರ ಬಗ್ಗೆ ಒಂದು ನಿರ್ಧಾರವನ್ನು ಕೂಡ ಈ ಒಂದು ಏನು ರೈತರೊಂದಿಗಿನ ಸಭೆಯಲ್ಲಿ ತೀರ್ಮಾನ ಆಗುವಂತದ್ದು. ಹೀಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರು ಇಲ್ಲಿ ಆಗಮಿಸ್ತಾರೆ. ನಂತರ ಯಾವ ರೀತಿಯ ಹೋರಾಟಗಳನ್ನು ಮಾಡಬೇಕು, ಜೊತೆಗೆ ರೈತರ ಏನು ಮನಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಕೂಡ ತಿಳಿದುಕೊಳ್ಳುವಂತದ್ದು. ಇನ್ನೊಂದು ಕಡೆ ಕೆಲ ರೈತರು ಏನು ತಮ್ಮ ಭೂಮಿಯನ್ನ ಒಂದು ಸರ್ಕಾರ ಏನು ನೋಟಿಫಿಕೇಶನ್ ಮಾಡಿದೆ ಅದ್ರ ಪ್ರಕಾರ ಸರ್ಕಾರಕ್ಕೆ ಹಸ್ತಾಂತರ ಮಾಡಿ ತಮ್ಮ ಪರಿಹಾರ ಹಣವನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಒಂದಷ್ಟು ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿರುವಂತದ್ದು. ಹಾಗಾಗಿ ಇಲ್ಲಿ ಒಂದ್ ಕಡೆ JDSನ ಒಂದ್ ಕಡೆ ಬಣ ಇದ್ರೆ, ಇನ್ನೊಂದ್ ಕಡೆ DK ಶಿವಕುಮಾರ್ ಅವರ ಬಣ ಇದ್ದು 3 ಹಳ್ಳಿಗಳಲ್ಲಿ ಕೂಡ ಈ ರೀತಿಯ ವಾತಾವರಣ ಇದೆ. ಹಾಗಾಗಿ ಏನು ನಿಖಿಲ್ ಕುಮಾರಸ್ವಾಮಿ JDS ನಾಯಕರು
ಈ ಒಂದು ಬಿಡದಿ ಟೌನ್ಶಿಪ್ ಒಂದು ರೈತರ ಭೂಮಿಯನ್ನ ಸ್ವಾಧೀನ ಪಡಿಸ್ಕೊಂಡಿರೋದು, ಅದೇ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿದ್ರೆ ಇದನ್ನ ವಿರೋಧಿಸಿ ಒಂದು ಹೋರಾಟಕ್ಕೆ ಒಂದು ರೂಪುರೇಷೆಗಳನ್ನು ಮಾಡುವಂತದ್ದು. ನವೀನ್, ಮಂಜು, ಯಾವ ರೀತಿಯಲ್ಲಿ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.